ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತು ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಒಂದು ವಾರ ಆಯಿತು ಅಲ್ವಾ ವೀಡಿಯೋ ಹಾಕಿ. ಒಂದು ವಾರದಿಂದ ವೀಡಿಯೋ ಹಾಕಿಲ್ಲ. ಇವತ್ತು ಅದು ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತಲೇ ಇವತ್ತು ವೀಡಿಯೋ ಮಾಡ್ತಾ ಇರೋದು. ತುಂಬ ಜನ ಕೇಳಿದ ಪ್ರಶ್ನೆನೇ ಕೇಳ್ತಾ ಇರ್ತೀರಾ. ಅವ್ರಿಗೂ ರಿಪ್ಲೈ ಕೊಟ್ಟಿದ್ದೀನಿ ನಾನು ಕಮೆಂಟಲ್ಲೇ. ಎಲ್ರಿಗೂ ರಿಪ್ಲೈ ಕೊಡ್ತೀನಿ ನಾನು. ಜನ ತುಂಬ ಕ್ವಶನ್ ಕೇಳಿದ್ದೀರಾ, ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತಲೇ ಇವತ್ತು ವೀಡಿಯೋ ಮಾಡ್ತಾ ಇರೋದು ನಾನು. ಬನ್ನಿ, ಇವತ್ತು ನಾನು ಒಂದು 10 ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಎಲ್ಲ ಬರೆದು ಮಡಿಕೊಂಡಿದ್ದೀನಿ ನಾನು ಕಮೆಂಟು. ನಿಮಗೆಲ್ಲ ಹೇಳ್ತೀನಿ ಇವತ್ತು. ಮೈನು ಕ್ವಶನ್ ಜಾಸ್ತಿ ಜನ ನನಗೆ ಕೇಳಿರೋದು ಅಂದರೆ, ನಿಮ್ಮೂರು ಯಾವುದು, ನೀವು ಎಲ್ಲಿರೋದು ಅಂತ ಕೇಳಿದ್ದೀರಾ. ನಾವಿರೋದು ಬೆಂಗಳೂರಲ್ಲೇ. ನಮ್ಮೂರು ಬಂದ್ಬಿಟ್ಟು ನಂಜನಗೂಡು. ಈಗಿರೋದು ಸದ್ಯಕ್ಕೆ ನಾವು ಬೆಂಗಳೂರಲ್ಲಿ ಎಲ್ಲಿ ಅಂತ ಕೇಳ್ತೀರಾ? ಆರ್ ಆರ್ ನಗರ. ಆರ್ ಆರ್ ನಗರದಲ್ಲಿ ನಾನು ಕೆಲಸ ಮಾಡ್ತಾ ಇರೋದು. ನೆಕ್ಸ್ಟ್ ಬಂದ್ಬಿಟ್ಟು, ನೀವು ದಿನ ಯಾಕೆ ವೀಡಿಯೋ ಹಾಕಲ್ಲ? ಅದು ತುಂಬ ಜನ ಕೇಳ್ತಾರೆ. ನನ್ನ ಫ್ರೆಂಡ್ಸು ಕೇಳ್ತಾರೆ, ದಿನ ಹಾಕು ವೀಡಿಯೋ ಅಂತ ದಿನ ಹೇಳ್ತಾ ಇರ್ತಾರೆ. ಆದರೆ ನಂಗೆ ದಿನ ಯಾಕೋ ವೀಡಿಯೋ ಹಾಕೋಕ್ಕೆ ಟೈಮ್ ಸಾಲ್ತಾ ಇಲ್ಲ. ಈ ಹೊಸ್ದಾಗಿ ಯೂಟ್ಯೂಬ್ ಶುರು ಮಾಡಿರೋರು ದಿನ ವೀಡಿಯೋ ಹಾಕಲೇಬೇಕು, ಅದು ನನಗೂ ಗೊತ್ತು. ಎಲ್ಲರೂ 30 ದಿವಸಕ್ಕೆ 30 ಹಾಕ್ತಾರೆ, ಇಲ್ಲ 25 ಹಾಕ್ತಾರೆ. ಆದರೆ ನಾನು ತಿಂಗ್ಳಿಗೆ ಒಂದು 5 ಹಾಕೋದು ದೊಡ್ಡ ವಿಷಯನೇ. ಹಿಂಗಾದರೆ ಹೆಂಗೆ ಅಂತ ಎಲ್ಲರೂ ಕೇಳ್ತಾ ಇರ್ತೀರಾ. ಏನು ಮಾಡೋದು, ನನಗೆ ಅದೇನೋ ಟೈಮ್ ಸಾಲ್ತಾ ಇಲ್ಲ. ನಾನು ಟ್ರೈ ಮಾಡ್ತೀನಿ. ಆಮೇಲೆ ದಿನ ನನಗೆ ಈ ಮನೆ ಕೆಲಸನೇ ತೋರ್ಸೋಕೆ ಅಷ್ಟು ಇಷ್ಟ ಆಗಲ್ಲ. ಏನಾರು ಇನ್ಫಾರ್ಮೇಷನ್ ವೀಡಿಯೋ ಏನಾರು ಇದ್ದರೆ ನನಗದು ತೋರ್ಸೋಕೆ ಇಷ್ಟ ಆಗುತ್ತೆ. ಮನೆ ಕೆಲಸ ತೋರ್ಸೋದು ಅಷ್ಟು ಇಷ್ಟ ಆಗಲ್ಲ. ಆದರೆ ಈಗ 1 ವರ್ಷದಲ್ಲಿ ನನಗೆ ಯೂಟ್ಯೂಬ್ ಮಾನಿಟೈಸ್ ಆಗಬೇಕು. ಆಗಬೇಕು ಅಂದರೆ ನಾನು ದಿನ ವೀಡಿಯೋ ಹಾಕಬೇಕು. ಟ್ರೈ ಮಾಡ್ತೀನಿ. ಇವತ್ತಿಂದ ಮನೆ ಕೆಲಸನೇ ತೋರಿಸ್ಬೇಕು. ನಾನು ಏನೇನು ಮಾಡ್ತೀನಿ, ಏನೇನು ಅಂತ ನಿಮಗೆಲ್ಲ ತೋರಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನೀವು ನೋಡಿ ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ, ನಿಮಗೆ ಸಂಬಳ ಎಷ್ಟು ಅಂತ ಕೇಳ್ತಾ ಇದ್ದೀರಾ. ಈಗ ಮೊದಲು ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ಪೀಸ್ ವರ್ಕಲ್ಲಿ ನಾವು ಮಾಡಿದಷ್ಟೇ ಸಂಬಳ. ಎಷ್ಟಾದ್ರು ಮಾಡ್ಬೋದು. ಎಲ್ಲರೂ ಒಂದು 15ರಿಂದ 20 ಸಾವಿರ ದುಡಿತಾರೆ, ಲೇಡೀಸೇನೆ. ನಾವು ಮನೆ ಕೆಲಸನೂ ಮಾಡಬೇಕು, ಆಮೇಲೆ ಅಲ್ಲೂ ಹೋಗಿ ಮಾಡಬೇಕು. ನಮ್ಗೆ ಟೈಮಿಂಗ್ಸ್ ಇರುತ್ತೆ. ಬೆಳಿಗ್ಗೆ ಒಂದು 10 ಗಂಟೆಗೆ ಹೋಗಿ 6 ಗಂಟೆಗೆ ಬಂದ್ಬಿಡ್ತಿದ್ದೋ. ಒಂದು 14-15 ಸಾವಿರ ಸಂಬಳ ತಗೋತಾ ಇದ್ದೋ. ಈಗ ಹೋಗ್ತಾ ಇರೋ ಹೊಸ ಗಾರ್ಮೆಂಟ್ಸಲ್ಲಿ ನಾನು ಬ್ಯಾಚಿಗೆ ಸೇರ್ಕೊಂಡಿದ್ದೀನಿ. 9:30ಯಿಂದ 6 ಗಂಟೆ ಟೈಮಿಂಗ್ಸು. ಅಂದರೆ ಅಲ್ಲಿ ಬ್ಯಾಚ್ ಸಂಬಳ. ಸ್ವಲ್ಪ ದಿನ ಇಲ್ಲೂ ಮಾಡೋಣ, ಸ್ವಲ್ಪ ಮನೆ ಹತ್ರ ಇದೆ ಕೆಲಸ ಅಂದ್ಬಿಟ್ಟು ಇಲ್ಲಿಗೆ ಸೇರ್ಕೊಂಡಿರೋದು ನಾನು. ಅಲ್ಲಿ 16 ಸಾವಿರ ಸಂಬಳ ಹಾಕಿದ್ದಾರೆ. ಈಗ ಫಸ್ಟ್ನೇ ಪೇಮೆಂಟ್ ತಗೊಂಡಿದ್ದೀನಿ ಅಲ್ಲಿ. ಒಂದು ತಿಂಗಳು ಆಯಿತು. ಆದರೆ ನಾನು ಒಂದು 15 ದಿವಸದಿಂದ ಹೋಗ್ತಾ ಇರೋದ್ರಿಂದ ಅರ್ಧ ಪೇಮೆಂಟ್ ಬಂತು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ನೀವೆಷ್ಟು ಓದಿರೋದು ಅಂತ ಕೇಳಿದ್ದೀರಾ. ನಾನು ನಿಜವಾಗ್ಲೂ 7ನೇ ಕ್ಲಾಸೇ ಓದಿರೋದು. ಆಮೇಲೆ ನನಗೆ ಯಾರು ಸಪೋರ್ಟು ಇಲ್ಲ ಯೂಟ್ಯೂಬ್ ಮಾಡೋಕ್ಕೂನು. ನಾನು ಒಬ್ಬಳೇ ಏನೋ ಒಬ್ಬರು ಹೇಳ್ಕೊಡ್ತಾ ಇದ್ರಲ್ಲ, ಅದನ್ನ ನೋಡ್ಕೊಂಡೆ ನಾನು ಯೂಟ್ಯೂಬ್ ಶುರು ಮಾಡಿದ್ದು. ನಾನು ತಿಳಿದಿರೋ ಅಷ್ಟು ನಾನು ವೀಡಿಯೋ ಮಾಡ್ಕೊ ಹೋಗ್ತಾ ಇದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ. ಆಮೇಲೆ ನಿಮ್ಮ ಮಗ ಎಷ್ಟನೇ ಕ್ಲಾಸು ಅಂತ ಕೇಳಿದ್ದೀರಾ. ನನ್ನ ಮಗ ಈಗ ಓದ್ತಾ ಇರೋದು SLC. ಈಗ SLC ಮಾಡ್ತಾ ಇದ್ದಾನೆ. ಈಗ ಮೊನ್ನೆ ವೀಡಿಯೋ ಹಾಕಿದ್ದು ಕ್ವಶನ್ ಬಂದಿರೋದಿದು. ಲಕ್ಷ್ಮೀ ಫೋಟೋದ ವೀಡಿಯೋ ಹಾಕಿದ್ನಲ್ಲ, ಆ ಕ್ವಶನ್ ಕೇಳಿದ್ದೀರಾ. ಲಕ್ಷ್ಮೀ ಫೋಟೋ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಲಕ್ಷ್ಮೀ ಫೋಟೋ ನನಗೆ ಅದಕ್ಕೆ ರಿಪ್ಲೈ ಕೊಟ್ಟಿದ್ದೀನಿ ನಾನು ಅವ್ರಿಗೆ, ಕೇಳಿರೋರಿಗೆ. ಆದರೆ ಆ ಲಕ್ಷ್ಮೀ ಫೋಟೋ ನನಗೆ ನಮ್ಮ ಗಾರ್ಮೆಂಟ್ಸಲ್ಲಿ ಈ ಥರ ಸ್ವಲ್ಪ ಪ್ರಾಬ್ಲಮ್ಮು ಮನೇಲಿ ಅಂತ ಹೇಳ್ಕೊಂಡಿರೋಕ್ಕೆ ಒಬ್ಬ ಆಂಟಿ ಇದ್ದರು. ಅವ್ರು ನನಗೆ ತಗೊಬಂದು ಕೊಟ್ಟಿದ್ರು, ಇದನ್ನು ಮನೇಲಿ ಈ ಥರ ಹಾಕು ಅಂತ. ಅವ್ರನ್ನ ಕೇಳ್ಬಿಟ್ಟು ಬೇಕಾದ್ರೆ ನಾನು ಅದೆಲ್ಲಿ ಸಿಗುತ್ತೆ, ಅದೆಷ್ಟು ಅಂತ. ನಾನು 20 ರೂಪಾಯಿ ಕೊಟ್ಟು ತಗೊಂಡಿದ್ದೆ ಅಷ್ಟೇ. ಅದು 20 ನಾನೇ ಲ್ಯಾಮಿನೇಷನ್ ಮಾಡಿಸ್ಕೊಂಡಿದ್ದೆ. ಕೇಳ್ಬಿಟ್ಟು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ಅದೆಷ್ಟು ಅಂತ, ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ನೆಕ್ಸ್ಟು, ವರ್ಕ್ ಫ್ರಮ್ ಹೋಮ್ ಇದೆಯಾ ಅಂತ ಕೇಳಿದ್ದೀರಾ. ತುಂಬ ಜನ ಇದನ್ನು ಎಷ್ಟು ಜನ ಕೇಳಿದ್ದೀರಾ ಅಂದರೆ, ವರ್ಕ್ ಫ್ರಮ್ ಹೋಮ್ ಇದೆಯಾ ಅಂತ. ನಾನು ಸುಮಾರು ಜನಕ್ಕೆ ಅಲ್ಲೇ ರಿಪ್ಲೈ ಕೊಟ್ಟಿದ್ದೀನಿ. ನಾನು ಮೊದಲು ಮಾಡ್ತಾ ಇದ್ನಲ್ಲ, ಅಲ್ಲಿ ನಿಜ ಮನೆಗೆ ತಗೊಂಡೋಗಿ ಕೆಲಸ ತಗೊಬರ್ತಾಯಿದ್ರು. ಅಂದರೆ ಅಲ್ಲೇ ಮಾಡೋರಿಗೆ ಕೊಡ್ತಾಯಿದ್ರು. ಆಮೇಲೆ ಸ್ವಲ್ಪ ಅವಾಗಿಂದ ಮಾಡ್ತಾ ಇರೋರ್ಗು ಕೆಲಸ ಅಲ್ಲಿತ್ತು. ವರ್ಕ್ ಫ್ರಮ್ ಹೋಮ್ ಅಂದರೆ ಫುಲ್ ಪ್ಯಾಂಟ್ ರೆಡಿ ಮಾಡಬೇಕಲ್ಲ. ಫುಲ್ ಪ್ಯಾಂಟ್ ರೆಡಿ ಮಾಡೋದು ನಿಜವೂ ತುಂಬ ಕಷ್ಟ ಆಗುತ್ತೆ ಒಬ್ಬೊಬ್ಬರೇ ಮಾಡೋಕ್ಕೆ. ಇಲ್ಲಿ ಇವಾಗ ಹೋಗ್ತಾರ ಗಾರ್ಮೆಂಟ್ಸಲ್ಲಿ ವರ್ಕ್ ಫ್ರಮ್ ಹೋಮು ನನಗೆ ಕೊಡಲ್ಲ, ಅಲ್ಲೇ ಮಾಡಬೇಕು. ಯಾವ್ದಾರು ಇದ್ದರೆ ನಿಜವೂ ನಿಮಗೆ ತಿಳಿಸ್ತೀನಿ. ಆಮೇಲೆ ನೆಕ್ಸ್ಟು, ಇದು ತುಂಬ ಜನ ಕೇಳಿದ್ದೀರಾ, ನಿಮ್ಮ ಫೋನ್ ನಂಬರ್ ಕೊಡಿ ಅಂತ. ಫೋನ್ ನಂಬರ್ ಯಾಕೆ ಅಂತ ನಾನು ಅವ್ರನ್ನೇ ಕೇಳಿದೆ, ಏನಕ್ಕೆ ಅಂತ. ಆ ಕಡೆಯಿಂದ ಏನೂ ರಿಪ್ಲೈ ಬಂದಿಲ್ಲ. ನಾನು ಫೋನ್ ನಂಬರು ಯಾರೂ ಕೊಡಲ್ಲ, ನನಗೂ ಅದಕ್ಕೇ ಅದನ್ನೇನು ಶೇರ್ ಮಾಡಲ್ಲ. ನಿಮ್ಗೇನೇ ಡೌಟ್ ಇದ್ರೂ ಕಮೆಂಟಲ್ಲೇ ಕೇಳಿ, ನಾನು ಉತ್ತರ ಕೊಡ್ತೀನಿ. ಆಮೇಲೆ ಇದು ಮೈನು
ಇದು ಯಾಕೆ ಅಂದರೆ ಇವ್ರು ಕೇಳಿರೋದು ಕೇಳ್ತಾನೆ ಇರ್ತಾರೆ ಪಾಪ. ನಾನು ಅವ್ರಿಗೆ ರಿಪ್ಲೈ ಕೊಟ್ಟಿದ್ದೀನಿ. ಆದರೆ ಎಲ್ಲ ಕಮೆಂಟ್ಗೂ ರಿಪ್ಲೈ ಕೊಡೋಕ್ಕಾಗಲ್ಲ. ಇವರು 3 4 ಕಮೆಂಟ್ ಹಾಕ್ತಾಯಿದ್ರು ಇವರು. ರಮೇಶ್ ಕಟ್ಟಿಮನಿಯವರು ಅಂತ. ಅವರು ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ನಿಮ್ಮ ಕಮೆಂಟ್ ಎಲ್ಲ ನೋಡಿದ್ದೀನಿ. ಅದರಲ್ಲಿ ಒಂದಕ್ಕೆ ಮಾತ್ರ ಉತ್ತರ ಕೊಟ್ಟಿದ್ದೀನಿ. ನೀವು ಪದೇ ಪದೇ ಕೇಳ್ತಾನೆ ಇರ್ತೀರಾ ಅಂತ ಇವಾಗ ವಿಡಿಯೋದಲ್ಲಿ ಈ ಪ್ರಶ್ನೆ ತಗೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಬಾಯ್ಸು ಎಷ್ಟು ದುಡಿತಾರೆ ಪೀಸ್ ವರ್ಕಲ್ಲಿ ಅಂತ ಕೇಳಿದ್ದೀರ. ನಾನು ಅದನ್ನು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಅಲ್ಲಿ ಬಾಯ್ಸು ಇವಾಗ ಹೋಯ್ತಾರೆ ಗಾರ್ಮೆಂಟ್ಸಲ್ಲಿ. ಬಾಯ್ಸ್ ಎಲ್ಲ 30,000 ರೂಪಾಯಿ ಸಂಬಳ ದುಡಿತಾರೆ ಅವರು. ಅಂದರೆ ಅವರೇನು ನೈಟು ಮಾಡ್ಬೋದು, ಡೇ ಮಾಡ್ಬೋದು, ಟೈಮಿಂಗ್ಸ್ ಅವರು ಎಷ್ಟೊತ್ತು ತನಕ ಆದರೂ ಮಾಡ್ಬೋದು. ನಿಜವಾಗ್ಲೂ ಹೇಳ್ತೀನಿ, ದಿನಕ್ಕೆ 1,000 ರೂಪಾಯಿ ದುಡಿತಾರೆ ಅವರು. ತಿಂಗ್ಳಿಗೆ 30, ಇನ್ನೂ ಜಾಸ್ತಿನೂ ದುಡಿತಾರೆ. ತಿಂಗ್ಳಿಗೆ 30,000 ರೂಪಾಯಿ ಅಂತೂ ಕಂಪಲ್ಸರಿ ದುಡಿತಾರೆ. ನೀವು ಬೇಕಾದ್ರೆ ಅದರಲ್ಲಿ ಗಾರ್ಮೆಂಟ್ಸಲ್ಲಂತೂ ಏನು ಮೋಸ ಇಲ್ಲ ದುಡಿಯೋರ್ಗಂತೂ. ಗಾರ್ಮೆಂಟ್ಸು ಅಂದರೆ ನಿಜವಾಗ್ಲೂ ಒಂಥರ ನೋಡ್ತಾರೆ. ಆದರೆ ನಮ್ಮಂಥ ಹೆಣ್ಮಕ್ಳಿಗೆ ನಮ್ಮ ಮನೆ ನಡೀತಾ ಇರೋದೇ ಗಾರ್ಮೆಂಟ್ಸಿಂದ ಅಂತ ನಾನು ಹೇಳ್ಕೊತೀನಿ. ಅಷ್ಟು ಉಪಯೋಗ ಇದೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ತುಂಬ ಜನ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ. ನಮ್ಮಂಥವರೆಲ್ಲ ಏನು ಈ ಥರ ಓದದೇ ಇರೋರೆಲ್ಲ ನಾವು ಏನು ಮಾಡಬೇಕಾಗಿತ್ತು ಅಂತ ನಮಗೆ ಗೊತ್ತಿಲ್ಲ. ಈ ಗಾರ್ಮೆಂಟ್ಸ್ ಇರೋದಕ್ಕೇ ನಮ್ಮ ಮನೆ ನಡೀತಾ ಇರೋದು. ಅಷ್ಟು ಮಾತ್ರ ನಿಮ್ಗೆ ಹೇಳ್ತೀನಿ. ಗಂಡಸರೆಲ್ಲ ನಿಜವಾಗ್ಲೂ 30,000 ರೂಪಾಯಿ 40,000 ರೂಪಾಯಿ ತನಕ ದುಡಿಯೋರು ನಾನು ನೋಡಿದ್ದೀನಿ. ಈಗಿರೋ ಗಾರ್ಮೆಂಟ್ಸಲ್ಲೂ ಒಂದು ಹುಡುಗ ಇದ್ದಾನೆ, ಅವ್ನು 30,000 ರೂಪಾಯಿ ತನಕನೂ ದುಡಿತಾನೆ. ನೆಕ್ಸ್ಟು ಜೋರಾಗಿ ಮಾತಾಡಿ. ತುಂಬ ಜನ ಹೇಳಿದ್ದೀರ ಇದನ್ನು ಜೋರಾಗಿ ಮಾತಾಡಿ ಅಂತ. ನಿಜವಾಗ್ಲೂ ನಾನು ಎಷ್ಟು ವಾಯ್ಸಿದೆಯೋ ಅಷ್ಟು ವಾಯ್ಸಲ್ಲೇ ನಾನು ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ತೀನಿ. ಇವಾಗೇನು ಕಂಪ್ಲೇಂಟ್ ಬರ್ತಿಲ್ಲ. ಸ್ಟಾರ್ಟಿಂಗಲ್ಲಿ ತುಂಬ ಜನ ಹೇಳ್ತಿದ್ರು ಸ್ವಲ್ಪ ಜೋರಾಗಿ ಮಾತಾಡಿ ಜೋರಾಗಿ ಮಾತಾಡಿ ಅಂತ. ಜೋರಾಗಿ ಮಾತಾಡ್ತೀನಿ, ಟ್ರೈ ಮಾಡ್ತೀನಿ. ಆಮೇಲೆ ಲಾಸ್ಟ್ ಕ್ವಶನ್ ಇದು. ಇದ್ರ ಬಗ್ಗೆ ಅಂತೂ ಎಲ್ಲರೂ ಕೇಳ್ತಾರೆ. ಇಲ್ಲೂ ಅಕ್ಕಪಕ್ಕದಲ್ಲೂ ಕೇಳ್ತಾರೆ ನನ್ನ. ಆಮೇಲೆ ಕಮೆಂಟಲ್ಲೂ ಕೇಳಿದ್ದೀರ. ಎಲ್ಲರೂ ತೋರಿಸಿದ್ದೀರ, ಎಲ್ಲರೂ ಪರಿಚಯ ಮಾಡಿದ್ದೀರ. ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ, ನಿಮ್ಮ ಮನೆಯವ್ರ ಬಗ್ಗೆ ಹೇಳಿ ಅಂತ ಕೇಳಿದ್ದೀರ. ಇದ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅಂದರೆ ನನ್ನ ವಿಡಿಯೋದಲ್ಲಿ ನನ್ನ ಪರಿಚಯ ಅಂತ ವಿಡಿಯೋ ಮಾಡಿದಾಗಲೇ ನಾನು ಇದನ್ನು ಹೇಳ್ಕೊಬೇಕಾಯ್ತು. ಆದರೆ ಅವಾಗ ಹೇಳ್ಕೊಂಡಿಲ್ಲ, ಇವಾಗ ಹೇಳ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರ ಬಗ್ಗೆ ನನಗೆ ನಮ್ಮ ಮನೆಯವರು ಸಪೋರ್ಟು ಇಲ್ಲ. ನಮ್ಮ ಮನೆಯವ್ರಿಗೆ ಯೂಟ್ಯೂಬ್ ಮಾಡೋದು ಇಷ್ಟ ಇಲ್ಲ. ಅದಕ್ಕೋಸ್ಕರನೇ ಅವ್ರನ್ನ ಯೂಟ್ಯೂಬಲ್ಲಿ ನಾನು ತೋರಿಸಲ್ಲ ಯಾವ ವಿಡಿಯೋದಲ್ಲೂ. ಆದರೆ ಅವ್ರು ನನ್ನ ಜೊತೆಲೇ ಇದ್ದಾರೆ. ಎಷ್ಟೋ ಜನ ಇವ್ರ ಯಜಮಾನ್ರಿಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ ನಾನು ತೋರಿಸ್ದೇ ಇರೋದಕ್ಕೆ. ಆದರೆ ಆ ಥರ ಏನೂ ಇಲ್ಲ. ನಮ್ಮ ಯಜಮಾನ್ರಿದ್ದಾರೆ. ಅವರು ಏನು ಕೆಲಸ ಅಂತಲೂ ಕೇಳಿದ್ದೀರ. ಅವ್ರು ಅಡುಗೆ ಕೆಲ್ಸಕ್ಕೆ ಹೋಗ್ತಾರೆ, ಭಟ್ರು. ಅವ್ರು ಇಲ್ಲದೇ ಇದ್ದಾಗ ನಾನು ಮನೇಲಿ ವೀಡಿಯೋ ಮಾಡ್ಕೊತೀನಿ. ಅವರು ಇದ್ದಾಗ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟು. ಅಂದರೆ ಒಂದು ಸ್ವಲ್ಪ ಗೊಣಗಾಡ್ತಾ ಇರ್ತಾರೆ, ಅದಕ್ಕೋಸ್ಕರನೇ. ಅವ್ರು ಇಲ್ಲದೇ ಇದ್ದಾಗ ಮನೇಲಿ ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ. ಎಲ್ರಿಗೂ ಗೊತ್ತಿರುತ್ತೆ ಮನೇಲಿ ಸಪೋರ್ಟ್ ಮಾಡಲಿಲ್ಲ ಅಂದರೆ ವೀಡಿಯೋ ಮಾಡೋದು ಕಷ್ಟ ಆಗುತ್ತೆ ಅಂತ. ಸ್ವಲ್ಪ ದಿನ ಬೇಕಾಗುತ್ತೆ ಅವ್ರಿಗೂ. ಆದರೂ ನಾನು ಏನೋ ಒಂದು ಮಾಡಬೇಕು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಯೂಟ್ಯೂಬ್ ಶುರು ಮಾಡೋದಕ್ಕೂ ನನಗೆ 7ನೇ ಕ್ಲಾಸ್ ಓದಿದ್ರು. ಎಲ್ರಿಗೂ ಬೇರೆಯವರು ಓದದೇ ಇರೋರು ಮಾಡ್ತಾಯಿದ್ದಾರೆ ಯೂಟ್ಯೂಬು. ಆದರೆ ಅವ್ರಿಗೆಲ್ಲ ಅಣ್ಣನೋ ತಮ್ಮನೋ ಇಲ್ಲ ಯಜಮಾನ್ರು ಈ ಥರ ಪರಿಚಯ ಇದ್ದವರು ಯಾರೋ ಫ್ಯಾಮಿಲಿಯವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಆದರೆ ನಿಜ ಹೇಳ್ತೀನಿ, ನನಗಂತೂ ಒಬ್ಬರು ಸಪೋರ್ಟು ಇಲ್ಲ. ನನಗೆ ತಿಳಿದ ಮಟ್ಟಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಒಬ್ಬರ ಹತ್ರನೂ ನಾನು ಏನೂ ಕೇಳಿಲ್ಲ. ನನಗೇನೇ ಡೌಟ್ ಇದ್ರೂ ಯೂಟ್ಯೂಬಲ್ಲೇ ಡೌಟ್ ನೋಡ್ತೀನಿ, ಅಲ್ಲೇ ಯೂಟ್ಯೂಬಲ್ಲೇ ಡೌಟ್ ತಿಳ್ಕೊತೀನಿ, ಯೂಟ್ಯೂಬಲ್ಲೇ ಉತ್ತರನೂ ಕಂಡ್ಕೊತೀನಿ. ನಾನು ಇನ್ಯಾರನ್ನೂ ಕೇಳೋಕ್ಕೆ ಹೋಗಲ್ಲ. ತುಂಬ ಟೆಕ್ ಚಾನಲ್ಗಳಿದೆ, ನಾನು ಅದರಿಂದನೇ ಯೂಟ್ಯೂಬ್ ಮಾಡ್ತಾ ಇರೋದು. ತುಂಬ ಹೆಲ್ಪ್ ಆಗುತ್ತೆ ಅವರಿಂದ ನನಗೆ. ಇನ್ನೇನು ಯಾರೂ ಹೇಳ್ಕೊಡೋರು ಇಲ್ಲ. ಹಾಗೆ ನಮಗೆ ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಅಂತಾರೆ. ಯೂಟ್ಯೂಬಲ್ಲಿ ಎಷ್ಟೋ ಜನ ನೋಡಿದ್ದೀನಿ. ಆದರೆ ನಾನು ಇದೆಲ್ಲ ಮೀರಿ ನಾನೇನೋ ಮಾಡಲೇಬೇಕು ಅಂತಲೇ ನಾನು ಯೂಟ್ಯೂಬ್ ಶುರು ಮಾಡಿರೋದು. ಪ್ಲೀಸ್ ನನಗೆಲ್ಲ ಈ 1 ವರ್ಷದೊಳಗಡೆ ನನಗೆ ಮಾನಿಟೈಸ್ ಆಗಬೇಕು ಯೂಟ್ಯೂಬು. ನಾನು ದಿನ ವೀಡಿಯೋ ಹಾಕಿದರೆ ಇಷ್ಟೊತ್ತಿಗೆ ಆಗೋಗಿರೋದು. ತುಂಬ ಜನ ನೋಡ್ತೀರಾ, ಸಪೋರ್ಟ್ ಮಾಡ್ತೀರಾ. ಇವಾಗ 600 ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ನನಗೆ ಸಬ್ಸ್ಕ್ರೈಬರ್ದು ಅಷ್ಟೇನಿದಿಲ್ಲ, ಆದರೆ ವಾಚ್ ಟೈಮು ಇನ್ನೂ ತುಂಬ ಬೇಕು ನನಗೆ. ಪೂರ್ತಿ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ನೋಡ್ತೀನಿ ನಾನು ಈ ಥರ ಮನೆ ಕೆಲಸದ್ದು ನಾನು ಏನೇನು ಮಾಡ್ತೀನಿ ಅಂತೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೂರ್ತಿ ವೀಡಿಯೋ ನೋಡಿ. ನನಗೆ ವಾಚ್ ಟೈಮು ಕಂಪ್ಲೀಟ್ ಆಗಬೇಕು. ಆದರೆ ನಾನು ದಿನ ವೀಡಿಯೋ ಹಾಕಿದ್ದಿದ್ರೆ ಇಷ್ಟೊತ್ತು ಕಂಪ್ಲೀಟ್ ಆಗಿರೋದು. ನನ್ನ ಮಿಸ್ಟೇಕೇ ಇದು, ಅದು ನನಗೆ ಗೊತ್ತು. ದಿವಸ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ಹೊಸ ಯೂಟ್ಯೂಬರ್ಸು ದಿನ ವೀಡಿಯೋ ಹಾಕಬೇಕು, ಆದರೆ ನನ್ನ ಕೈಲಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ.
ಅದಕ್ಕೆ ನನಗೆ ಇದು ತೋರ್ಸೋಕ್ಕೆಲ್ಲ ನನಗೆ ಬೇಜಾರಾಗುತ್ತೆ ಮನೆ ಕೆಲಸ ಎಲ್ಲ. ಆಮೇಲೆ ದಿವಸ ಮಾಡಿದ್ದು ಪೂಜೆದು ಅಡುಗೆದು ಆಮೇಲೆ ದಿನ ಮಾಡಿದ್ದೇ ಕೆಲಸ ಇದನ್ನೆಲ್ಲ ತೋರ್ಸೋಕೆ ನನಗೆ ಬೇಜಾರಾಗಿರೋದ್ರಿಂದ ನಾನು ಆ ವಿಡಿಯೋ ಹಾಕ್ತಾ ಇರಲಿಲ್ಲ. ಆದರೆ ಇನ್ನು ಸ್ವಲ್ಪ ಟೈಮ್ ಕಡಿಮೆ ಇದೆ ಇವಾಗ ನನಗೆ. ಅದಕ್ಕೋಸ್ಕರ ನಾಳೆಯಿಂದ ನಾನು ಏನೇನು ಮಾಡ್ತೀನಿ ಅಂತ ಅದೇ ವಿಡಿಯೋನ ಹಾಕ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಆಮೇಲೆ ಕರೆಕ್ಟು ಇನ್ನೊಬ್ಬರು ಕೇಳಿದರು, ಅವ್ರ ಹೆಸರೆಲ್ಲ ನನಗೆ ಅಷ್ಟು ಜ್ಞಾಪನ ಇಲ್ಲ. ಬಾಬಿನ್ ಸುತ್ತೋದು ಹೇಗೆ ಅಂತಲೂ ಕೇಳಿದರು. ಆಮೇಲೆ ಮಿಷಿನ್ ಆಪ್ರೇಟ್ ಮಾಡೋದು ಹೇಗೆ ಅಂತಲೂ ಕೇಳಿದರು. ನಾನು ಹಳೆ ಗಾರ್ಮೆಂಟ್ಸಲ್ಲಿ ಏನಾದ್ರು ಇದ್ದಿದ್ದರೆ ಇದೆಲ್ಲ ತೋರಿಸ್ತಿದ್ದೆ ನಿಮಗೆ. ಬಾಬಿನ್ ಸುತ್ತೋದು ಈಸಿನೇ ಅದು. ಆದರೆ ನಮಗೆ ಹಳುಬ್ರಾಗಿರೋದ್ರಿಂದ ನಮ್ಗೆ ಅದು ಈಸಿ ಅನಿಸ್ಬಿಡುತ್ತೆ. ಅಯ್ಯೋ ಬಾಬಿನ್ ಸುತ್ತಕ್ಕೆ ಬರಲ್ವಾ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಮಿಷಿನಲ್ಲಿ 2 ಥರ ಮಿಷಿನ್ ಇದೆ. ಒಂದು ಆರ್ಡಿನರಿ ಮಿಷಿನ್ ಇದೆ, ಇನ್ನೊಂದು ಕಂಪ್ಯೂಟ್ರ್ ಮಿಷಿನ್ ಇದೆ. ಕಂಪ್ಯೂಟ್ರ್ ಮಿಷಿನಲ್ಲಿ ಮೇಲೆ ಇರುತ್ತೆ ಬಾಬಿನ್ ಸುತ್ಕೊಳ್ಳೋಕ್ಕೆ. ಆರ್ಡಿನರಿ ಮಿಷಿನಲ್ಲಿ ಸೈಡಲ್ಲಿರುತ್ತೆ, ಅಷ್ಟೇ ವ್ಯತ್ಯಾಸ ಬಾಬಿನ್ ಸುತ್ತೋಕ್ಕೆ. ಇನ್ನು ಈ ಮಿಷಿನ್ ಆಪ್ರೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡಿ ಅಂತ ಕೇಳಿದ್ದೀರಾ. ಅದು ನನಗೆ ಈ ಗಾರ್ಮೆಂಟ್ಸಲ್ಲಿ ಯಾವ ಥರ ಟೈಮ್ ಸಿಕ್ಕಿದ್ರೆ, ವೀಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ತೋರಿಸ್ತೀನಿ ನಿಮಗೆ. ಅದನ್ನೂ ಯಾವ ಥರ ನಾವು ಆಪ್ರೇಟ್ ಮಾಡ್ತೀವಿ, ಯಾವ ಥರ ಮಿಷಿನಲ್ಲಿ ಕೆಲಸ ಮಾಡ್ತೀವಿ ಅನ್ನೋದನ್ನು. ಒಟ್ನಲ್ಲಿ ಹಳೆ ಗಾರ್ಮೆಂಟ್ಸಲ್ಲಿ ಇದ್ದಿದ್ದರೆ ನಾನು ನಿಜ ತೋರಿಸ್ತಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊತೀನಿ. ಆಮೇಲೆ ಎಷ್ಟೊಂದು ಜನ ಡೌಟ್ ಇತ್ತಲ್ಲ, ನಮ್ಮ ಮನೆಯವರಿಲ್ಲ ಅಂತ. ಇಲ್ಲ, ನಮ್ಮ ಯಜಮಾನ್ರು ಇದ್ದಾರೆ. ಬೇಕಾದ್ರೆ ಯಾವ ಥರ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತೋರಿಸ್ತೀನಿ, ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.